ವಿಶ್ವ 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 ಹೇಳಿ ಮಾವ. ವಿಶ್ವ ಇಲ್ಲಮ್ಮ, ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ. ಅವ್ನು ಮನೇಲಿಲ್ಲ ಮಾವ, ಹೊರಗಡೆ ಹೋಗಿದ್ದಾನೆ. ಏನಾದರೂ ಮಾತಾಡೋದಿತ್ತಾ? ಅದು ಚಂದನನ್ನು ನೀವು ದೇವಸ್ಥಾನದಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೀರಿ. ಅವಳು ನಿದ್ದೆ ಮಾಡಿದ್ಲಾ, ಏನೋ ತಿನ್ಲಾ ಅಂತ ವಿಚಾರಿಸಬೇಕಲ್ಲಮ್ಮ. ನಾನು ಫೋನ್ ಮಾಡ್ತೀನಿ ಅಂದರೆ ಅದೇನೋ ಕತ್ತೆ ಕಟ್ಟಿ ಬಾಯಿ ಮುಚ್ಚಿಬಿಟ್ಟಿದ್ದೀರಿ. ಅಲ್ಲ, ಈಗ ನಾನೇ ಹೋಗಿ ದೇವಸ್ಥಾನಕ್ಕೆ ಅವಳಿಗೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿ ಬರ್ತೀನಮ್ಮ. ಅಲ್ಲ ಕಣ ನರಸಿಂಹ, ಅವನು ನಿನ್ನ ಮಗ. ನೀನು ಮಾಡಬೇಕು ಅಂದ್ಕೊಂಡಿರೋದನ್ನು ಅವನು ಆಗಲೇ ಹೋಗಿ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡೋದಕ್ಕೆ ಹೋಗಿದ್ದಾನೆ. ಇಷ್ಟೊತ್ತಿಗಾಗಲೇ ಎಲ್ಲ ವ್ಯವಸ್ಥೆ ಮಾಡಿ ಮುಗಿಸಿರ್ತಾನೆ. ಹೌದಾ? ಹಾಂ. ಅಲ್ಲ, ಅವ್ನು ಬೆಳಗ್ಗೆ ಹೋಗ್ಬೇಕಾದ್ರೆ ಒಂದು ಮಾತು ಹೇಳಿದರೆ ನಾನು ಜೊತೆಲಿ ಹೋಗ್ತಿದ್ನು. ಹಾಂ, ಬಂದ ನೋಡಿ ಮಾವ. ವಿಶ್ವ, ನೀನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನನ್ನೂ ಕರೆದಿದ್ರೆ ನಾನು ಬರ್ತಿದ್ನಲ್ಲ. ಅಪ್ಪ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನನ್ನ ಫ್ರೆಂಡ್ ಮತ್ತು ಅವ್ರ ತಾಯಿನ ಚಂದನ ಅವ್ರ ಜೊತೆಗೆ ಇರಿಸಿದ್ದೀನಿ. ಅವ್ರಿಗೇನು ಬೇಕು ಅಂತ ಅವರೇ ನೋಡ್ಕೋತಾರೆ. ನೀವೇನೇ ಯೋಚನೆ ಮಾಡಬೇಡಿ. ಅಲ್ಲ, ಯಾರನ್ನೋ ಅವ್ರ ಜೊತೆ ಬಿಡೋದಕ್ಕಿಂತ ನಮ್ಮವರೇ ಯಾರಾದ್ರೂ ಇರ್ಬೋದಾಯ್ತಲ್ವಾ? ತನೂನ ಅಲ್ಲೇ ಬಿಟ್ಟು ಬರ್ಬೋದಾಗಿತ್ತು. ನಾನು ಹೇಳಿದ್ನಲ್ವ ಮಾವ, ಚಂದನ ಅವರೇ ಬೇಡ ಅಂತ ಹೇಳಿ ಕಳಿಸಿದ್ದು. ಅಲ್ಲಮ್ಮ, ಅವಳೇನೋ ಬೇಡ ಅಂದು ಅಂತ ನೀವು ಹಾಗೆ ಬಿಟ್ಟು ಬಂದ್ಬಿಡೋದಾ? ಮೊದಲೇ ಲಲಿತನ್ ಕಳ್ಕೊಂಡು ಕೊರಗ್ತಾ ಇದ್ದೀನಿ. ಮಗಳ ಥರ ಇದ್ಲು ಚಂದನ. ಈಗ ಅವಳು ಇಲ್ಲಾಂದ್ರೆ ಹೇಗಮ್ಮ? ಏನಾದರೂ ಬೇಕು ಅಂತ ಕೇಳೋದ್ರೊಳಗೇನೆ ಅರ್ಥ ಮಾಡ್ಕೊಂಡು ತಂದುಬಿಡ್ತಿದ್ಲು. ಒಂದೇ ಒಂದು ದಿವಸ ಅವಳನ್ನು ನೋಡದೆ ಮಾತಾಡದೆ ಇರೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಅವಳು ಇಷ್ಟು ದಿವಸ ನಮ್ಮಲ್ಲಿದ್ದು ನಮ್ಮನೊಳೆ ಆಗ್ಬಿಟ್ಟಿದ್ದಾಳಮ್ಮ. ಅವಳಿಗ ಪೂಜೆ ಮುಗಿಸ್ಕೊಂಡು ಬರಲಿ, ಇನ್ಯಾವತ್ತೂ ಈ ಮನೆ ಬಿಟ್ಟು ಹೋಗ್ಬಾರ್ದು. ಹಾಗೆ ಮಾಡ್ತೀನಿ. ನೋಡಿದ್ಯಾ ವಿಶ್ವ, ಜಾನುನ ನಿಮ್ಮಪ್ಪ ಎಷ್ಟು ಹಚ್ಕೊಂಡಿದ್ದಾನೆ ಅಂತ. ಈ ಸಮಯದಲ್ಲಿ ಜಾನು ಲಕ್ಷ್ಮಿ ಮಗಳು ಅಂತ ಗೊತ್ತಾಗ್ಬಿಟ್ರೆ ಅವನ ಪ್ರೀತಿಯೆಲ್ಲ ಕರಗೋಗಿ ದ್ವೇಷ ಹುಟ್ಬಿಡುತ್ತೆ ಕಣೋ. ನಾವು ಜಾನುನ ಲಕ್ಷ್ಮಿ ಹತ್ರ ಬಿಟ್ಬಿಟ್ಟು ಬಂದ್ವಿ ಅಂತ ಹೇಗೋ ಹೇಳೋದು? ಹೇಳಿದ್ರೆ ಮನೆಯಲ್ಲಿ ರಣರಂಗ ಆಗ್ಬಿಡುತ್ತೆ ಕಣೋ. ಇದನ್ನೆಲ್ಲ ಬಗೆಹರಿಸ್ಬೇಕು ಅಂದರೆ ಆ ದೇವರ ದಾರಿ ತೋರಿಸ್ಬೇಕು ತಾತ. ಅಲ್ಲಿವರೆಗೂ ನಾವೆಲ್ಲರೂ ತಾಳ್ಮೆಯಿಂದ ಇರಬೇಕಷ್ಟೆ. ಇವತ್ತು ಒಂದಿನ ತಾಳ್ಮೆಯಿಂದ ಇರ್ತೀವಿ ಕಣೋ. ಆದರೆ ನಾಳೆ ಅಟ್ಲೀಸ್ಟ್ ಚಂದನ ಅವ್ರ ಮನೆಗೆ ಬರಲಿಲ್ಲ ಅಂತಂದರೆ ಮಾವ ದೇವಸ್ಥಾನಕ್ಕೆ ಹುಡ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಎಲ್ಲ ಸತ್ಯನೂ ಗೊತ್ತಾಗ್ಬಿಡುತ್ತೆ. ಈಗ ಏನು ಮಾಡೋದು? ಯಾರಪ್ಪ ಇದಷ್ಟೊತ್ತಲ್ಲಿ? ಚೆಲ್ವಿ, ಹೇಳು ಚೆಲ್ವಿ. ಅಕ್ಕ, ನಿಮ್ಗೊಂದು ಖುಷಿ ಸುದ್ದಿ. ಸಂತೋಷದ ವಿಷಯನ? ಏನದು? ಅಜ್ಜಿಗೆ ಪ್ರಜ್ಞೆ ಬಂದೈತೆ. ಏನೋ ಏನ್ ಹೇಳ್ತಾ ಇದೀಯ ನೀನು ಚೆಲ್ವಿ? ಹೌದು ಅಕ್ಕ, ಜಾನು ಅವ್ರ ಕಾಲ್ ಗುಣನೋ ಏನೋ. ಜಾನು ಬಂದ್ಮೇಲೆ ಅಜ್ಜಿ ಸರಿ ಹೋಗ್ಬಿಟ್ರು. ಈಗಲೂ ಜಾನು ಅಜ್ಜಿ ಹತ್ರ ಮಾತಾಡುವಾಗ ಅಜ್ಜಿಗೆ ಪ್ರಜ್ಞೆ ಬಂದು ಜಾನು ಅವ್ರ ಹತ್ರ ಮಾತಾಡಕ್ಕೆ ಶುರು ಮಾಡ್ಬಿಟ್ರು. ಚೆಲ್ವಿ, ಎಂತ ಸಂತೋಷದ ವಿಷಯ ಹೇಳ್ಬಿಟ್ಟೆ ಚೆಲ್ವಿ ನೀನು. ಆ ದೇವರು ನಮ್ಮ ಅತ್ತೆ ಮಾವನ ಕಷ್ಟನ ನೋಡೋಕ್ಕಾಗದೆ ಇನ್ಮೇಲಾದರೂ ಸುಖವಾಗಿರಿ ಅಂತ ಒಂದಾದ್ಮೇಲೆ ಒಂದು ಒಳ್ಳೇದು ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಹೌದು ಅಕ್ಕ, ಅತ್ತೆ ಮಾವ ಅಂತೂ ಸಾನೇ ಖುಷಿಯಾಗವ್ರೆ. ಚೆಲ್ವಿ, ಅಜ್ಜಿಗೆ ಜಾನು ಅಂದರೆ ಪ್ರಾಣ ಗೊತ್ತಾ? ಅವಳು ಪಟಪಟ ಅಂತ ಮಾತಾಡಿಕೊಂಡು ಮನೆ ತುಂಬ ತಿರ್ಗಾಡೋವಾಗ ಮನೇಲಿ ಎಂಥ ಕಳೆ ಇತ್ತು ಗೊತ್ತಾ? ಎಲ್ಲರ ಹತ್ರ ಕಿಟ್ಲೆ ಮಾಡಿಕೊಂಡು ತುಂಟತನ ಮಾಡ್ಕೊಂಡು ಅವಳು ತಿರ್ಗಾಡ್ತಾ ಇರೋದನ್ನು ನೋಡೋದಕ್ಕೆ ಒಳ್ಳೆ ಖುಷಿ ಆಗ್ತಿತ್ತು. ಅಜ್ಜಿಗೆ ಜಾನು ಮಾತನ್ನೆಲ್ಲ ಕೇಳಿ ಮತ್ತೆ ಹಿಂದಿಂದೆಲ್ಲ ನೆನಪಾಗಿ ಎಚ್ಚರ ಆಯಿತು ಅಂತ ಅನಿಸುತ್ತೆ. ಎಷ್ಟು ಒಳ್ಳೆ ಕೆಲಸ ಆಯಿತು ಅಲ್ಲ? ನಾನು ಈ ವಿಷಯನ ಈಗಲೇ ನಮ್ಮನೆಯವರು ತಿಳಿಸ್ತೀನಿ. ಇಡ್ತೀನಿ. ಸರಿ ಅಕ್ಕ, ಆಯ್ತು. ರೀ, ಏನ್ರಿ ರೀ, ಬನ್ರಿ. ಏನೇ
ಹಾಂ ಒಳ್ಳೆ ಮೈಮೇಲೆ ದೇವ ಬಂದವ್ರಂಗೆ ಆಡ್ತಿದ್ಯಲ್ಲ. ರೀ ಏನ್ ಗೊತ್ತಾ, ಅಜ್ಜಿ ಹುಷಾರಾಗಿದಾರಂತೆ, ಅವ್ರಿಗೆ ಪ್ರಜ್ಞೆ ಬಂದಿದೆಯಂತೆ. ಹೌದಾ? ಏನೇ ಅಪ್ಪ ಅಮ್ಮಂಗೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸು, ಲಾಟ್ರಿ ಮೇಲೆ ಲಾಟ್ರಿ. ರೀ ಏನ್ ನಿಮ್ ಖುಷಿನೇ ಆಗ್ತಿಲ್ವಾ? ಒಳ್ಳೆ ಹಿಂಗ್ದಿನ ಮಂಗನ್ ತರ ಮಕ್ಕ ಮಾಡ್ಕೊಂಡಿದ್ದೀರಪ್ಪ. ರೀ ಬನ್ರಿ ಹೋಗಿ ಅಜ್ಜಿ ನೋಡ್ಕೊಂಡ್ಬಿಡೋಣ ಬನ್ನಿ. ಮತ್ತೆ ಹೋಗ್ಬೇಕೇನೆ, ಸುಮ್ಮನೆ ಪೆಟ್ರೋಲ್ ಎಷ್ಟು. ಏನ್ರಿ ನೀವು ಅಜ್ಜಿ ಹುಷಾರಾಗಿದೆ ಹೋಗಿ ನೋಡ್ಕೊಂಬರೋಣ ಬನ್ನಿ ಅಂತಂದ್ರೆ ಈಗಲೇ ಹೋಗ್ಬೇಕಾ ಆಗ್ಲೇ ಹೋಗ್ಬೇಕಾ ಅಂತ ರಾಗ ಎಳಿತೀರಪ್ಪ. ಏನ್ ಮೈಸೂರಿಗೋ ಬೆಂಗಳೂರಿಗೋ ಹೋಗ್ಬೇಕಾ ನೀವು? ಒಂದು 4 ರೋಡ್ ದಾಟಿದ್ರೆ ಇಲ್ಲೇ ಇದೆಯಪ್ಪ. ಹಾಗಲ್ಲ ಕಣೆ, ಅದು ನೀನೇ ಹೇಳ್ತಾ ಇರ್ತೀಯಲ್ಲ ಸುಮ್ಮನೆ ಅಲ್ಲಿ ನಿಲ್ಲಕ್ಕಾಗಲ್ಲ ಕೂರಕ್ಕಾಗಲ್ಲ ಅಂತ, ಅದಕ್ಕೆ ಹೇಳಿದೆ ಪಾಪ ಯಾಕೆ ಅವ್ರಿಗೆ ತೊಂದರೆ ಕಷ್ಟ ಅಂತ. ಒಂದು ಕೆಲಸ ಮಾಡು, ಬೆಳಿಗ್ಗೆನೇ ಅವ್ರಿಗೆ ಫೋನ್ ಮಾಡಿ ಅಜ್ಜಿನ ಇಲ್ಲಿ ಕರ್ಕೊಂಬರೋದಕ್ಕೆ ಹೇಳ್ಬಿಡು. ಹೌದಲ್ವಾ? ಸರಿ ಹಾಗೆ ಮಾಡೋಣ. ಏನೋ ದೇವರೆಲ್ಲ ಒಳ್ಳೇದೇ ಮಾಡ್ತಿದ್ದಾನೆ, ಅವನಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಇನ್ನು ನಮ್ಮ ಜಾನುನ ಜಯಂತ್ ಅವ್ರ ಮನೆಗೆ ಕಳ್ಸ್ಕೊಟ್ಬಿಟ್ರೆ ಸಾಕು, ಅಲ್ಲಿಗೆಲ್ಲ ಒಳ್ಳೇದಾದಂಗೆ. ರೀ ನನ್ಗಂತೂ ಅವಳನ್ನ ಮೊದಲನೇ ಸಲ ಮದುವೆ ಮಾಡಿ ಗಂಡನ ಮನೆಗೆ ಕಳ್ಸ್ಕೊಡ್ತಾ ಇರೋ ಹಾಗೆ ಅನಿಸ್ತಿದೆ. ಅನ್ಸುತ್ತೆ ಬಿಡ. ಜಯಂತ್ ಅವ್ರು ಎಷ್ಟು ಒಳ್ಳೆಯವರಲ್ವ ರೀ. ಒಂದು ದಿನಕ್ಕೂ ಅವರು ನಮ್ಮ ಜಾನು ಬದುಕಿಲ್ಲ ಅನ್ನೋದನ್ನ ಒಪ್ಕೊಳ್ಳೇ ಇಲ್ಲ ನೋಡಿ. ಪುಣ್ಯ ಮಾಡಿರೋರ್ಗಷ್ಟೇ ಅಷ್ಟೊಳ್ಳೆ ಗಂಡ ಸಿಗೋದು. ಅವನು ಎಷ್ಟು ಒಳ್ಳೆಯವನು ಅಂತ ನನಗೆ ಮಾತ್ರ ಗೊತ್ತು ಕಣೆ. ರೀ ಜಯಂತ್ ಮತ್ತೆ ಜಾನುನ ಮತ್ತೆ ಒಟ್ಟಿಗೆ ಕಳ್ಸ್ಕೊಡೋ ಸಂದರ್ಭ ಬಂದಿದೆ. ಈ ಸಲ ಅವ್ರನ್ನ ನಮ್ಮನೆಯಿಂದನೇ ಕಳ್ಸ್ಕೊಂಡೋಣ ರೀ, ನಂಗೆ ತುಂಬ ಖುಷಿ ಆಗುತ್ತೆ. ನಿಂಗೇನೋ ಖುಷಿ, ಆದರೆ ಅಂಥ ಕ್ರೂರಿ ಜೊತೆ ನನ್ನ ತಂಗಿ ಅದು ಹೆಂಗೆ ಸಂಸಾರ ಮಾಡ್ತಿದ್ಲೋ ಏನೋ. ಅಲ್ಲ, ಅವ್ನು ನಿಜವಾಗ್ಲೂ ಜಾನುನ ಅಷ್ಟೊಂದು ಪ್ರೀತಿ ಮಾಡ್ತಾನೆ. ಅವನು ಹೊರಗಡೆ ತುಂಬ ಒಳ್ಳೆಯವನನ್ನು ಮುಖವಾಡ ಹಾಕ್ಕೊಂಡು ಬದುಕ್ತಾ ಇದ್ದಾನೆ. ಅವ್ನು ನಿಜವಾದ ಬಣ್ಣ ಏನು ಅಂತ ಯಾರ ಮುಂದೆನೂ ಹೇಳೋಕ್ಕಾಗಲ್ಲ. ಒಂದು ಪಕ್ಷ ಹೇಳಿದ್ರು ನನ್ನ ಹೆಂಡ್ತಿನೇ ನಾನು ನಂಬಲ್ಲ. ರೀ ಏನ್ರಿ ಅದು? ಮತ್ತೆ ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ ನೀವು? ಈ ಸಲ ಏನು? ಏನಿಲ್ಲ ಕಣೆ, ಒಂದೇ ಸಲ ಇಷ್ಟೆಲ್ಲ ಒಳ್ಳೇದು ಹೇಗೆ ನಡೆಯೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಓ ಬಿಡ್ತು ಅನ್ನಿ, ಕಂಡಾಕ್ಬೇಡಿ ನೀವು. ಎಲ್ಲ ಒಳ್ಳೇದಾಗ್ತಾ ಇದೆ ತಾನೇ, ಯಾಕೆ ಅಂತ ಯೋಚನೆ ಮಾಡೋದು ಬಿಟ್ಟು ಖುಷಿ ಪಡಿ. ನನಗೆ ತುಂಬ ಖುಷಿ ಇದೆ ಕಣೆ, ಖುಷಿ ಇದೆ, ಖುಷಿ ಇದೆ. ಇದೇ ಖುಷಿನಲ್ಲಿ ಒಂದು ಕೆಲಸ ಮಾಡ್ತೀರಾ? ನೀವೇ ಹೋಗಿ ಜಯಂತ್ ಅವ್ರನ್ನ ಕರ್ಕೊಂಬಂದ್ಬಿಡ್ತೀರಾ? ನಾನಕ್ಕೆ ಹೋಗ್ಬೇಕು? ನೀವೇಕೆ ಹೋಗ್ಬೇಕು ಅಂದರೆ ನೀವು ತಾನೇ ಜಾನುನ್ ಅಣ್ಣ, ಅದಕ್ಕೆ ನೀವೇ ಹೋಗಿ ಜಯಂತ್ ಅವ್ರನ್ನ ಕರ್ಕೊಂಬಂದು ತಂಗಿನೋಳು ಗಂಡನು ಮತ್ತೆ ಒಟ್ಟಿಗೆ ಸೇರಿಸ್ರಿ. ಇವಳು ಹೋಗಿ ಬಂದು ನನ್ನೇ ತಗಲಾಕ್ತಾಳಲ್ಲಪ್ಪ. ನಾನು ಅವ್ನು ನೋಡೋಕೆ ಭಯ ಪಡ್ತಿದ್ರೆ ಕರ್ಕೊಂಡು ಬನ್ನಿ ಅಂತಿದ್ದಾಳಲ್ಲ. ಆಮೇಲೆ ಅತ್ತೆ ಮರ್ಡ್ರ್ ವಿಷಯ ಏನಾದರೂ ಬಾಯಿ ತಪ್ಪಿ ಒದರ್ಬಿಟ್ರೆ ಅಷ್ಟೇ ನನ್ನ ಕತೆ. ಲೆಕ್ಕ ಎಲ್ಲ ಉಲ್ಟಾ ಪಲ್ಟಾ ಆಗೋಗುತ್ತೆ. ಅಯ್ಯೋ ನಿಮ್ಮ ಯೋಚನೆಗೆ ಇಷ್ಟು ಮತ್ತೇನ್ರಿ ಯೋಚನೆ ಮಾಡ್ತಿದ್ದೀರಾ? ಈಗ ಹೋಗ್ತೀರಾ ಇಲ್ವಾ? ಹೋಗ್ತೀನಿ ರೇ. ಹೋಗಿ ಮತ್ತೆ. ಹಿಂಗೇನು ಟಾರ್ಚರ್ ಕೊಡ್ತೀಯ? ಇವತ್ತೇ ಹೋಗ್ಬೇಕೇನೆ, ಬೆಳಗ್ಗೆ ಹೋದ್ರೆ ಆಗಲ್ವಾ? ಅದು ಸರಿನೇ, ಆದರೆ ನಾಳೆ ಬೆಳಿಗ್ಗೆನೇ ಹೋಗಬೇಕು ನೀವು. ಹೋಗಿ ಅವರಿಗೆಲ್ಲ ವಿಷಯನ ತಿಳಿಸಿ ಅವ್ರನ್ನ ನಮ್ಮನೆ ಕರ್ಕೊಂಬನ್ನಿ. ಜಯಂತ್ ಅವ್ರನ್ನ ಕರ್ಕೊಂಬರೋದಕ್ಕೆ ನೀವೇ ಹೋಗ್ತಿದ್ದೀರಾ ಅಂತ ನಾನು ಅತ್ತೆ ಮಾವನಿಗೂ ಫೋನ್ ಮಾಡಿ ಹೇಳ್ಬಿಡ್ತೀನಿ, ಸರಿನಾ? ನೀವು ಹೇಳಿದ್ದು ಮಾಡಿಲ್ಲ ಅಂದರೆ ಬ್ಯಾಗ್ ಎತ್ಕೊಂಡು ಹೊರಟೇ ಬಿಡ್ತಾಳೆ. ನನಗೆ ಬೇರೆ ದಾರಿ ಇಲ್ಲ. ಹುಷಾರಾಗಿ ಬಾಯಿಗೆ ಸ್ವಲ್ಪ ಬೀಗ ಹಾಕ್ಕೊಂಡು ಹ್ಯಾಂಡಲ್ ಮಾಡಬೇಕಷ್ಟೇ.